ಕಟ್ ಮಾಡು. ನಮ್ಮನೆಲ್ಲ ಅಡಿಗೆ ತೋರ್ಸಿದ್ರೆ ಹೊಡೆಯಕ್ಕೆ ಬರ್ತಾರಲ್ಲ ಇವರು. ಚಿಕನ್. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ನಾನಿವತ್ತು ನಮ್ಮ ಅಕ್ಕ ಅವ್ರ ಮನೆಗೆ ಬಂದಿದ್ದೀನಿ. ಅಂದ್ರೆ ಇನ್ನೊಬ್ರು ಅಕ್ಕ, ಇವ್ರ ಹೆಸರು ಅಕ್ಕ. ಸುಮ್ನೆ ನಮ್ಮ ಪಾಪು ನೋಡ್ಬೇಕು ಅಂದ್ರು, ಅದಕ್ಕೋಸ್ಕರ ಬಂದಿದೀವಿ. ಹಂಗೆ ವಿಡಿಯೋ ಮಾಡ್ತಾ ಇದೀನಿ. ಹೇಳ್ರಿ ಹಾಯ್. ನನ್ನ ತಂಗಿ ಇವಳು. ಅವಳ ಮನೆ ಬರೋದೇ ಅಪರೂಪ. ಅದು ಬಾ ಬಾ ಅಂತ ಬಲವಂತ ಮಾಡಿದ್ರೇನೆ ಅವಳು ಬರೋದು. ಬಾಬಾ ಅಂತ ಬಲವಂತ ಏನಿಲ್ಲ, ಬರ್ತೀವಿ. ಇವ್ರು ಬಾ ಅಂತ ಬಲವಂತ ಮಾಡಿದ್ಮೇಲೆ ಬರೋದೇನಿಲ್ಲ. ನೋಡ್ಬೇಕು ಅನ್ಸ್ದಾಗೆಲ್ಲ ಬರ್ತಾ ಇರ್ತೀವಿ. ನಮ್ಮ ಮಗುನ್ ನೋಡ್ಬೇಕಾಗಿತ್ತು, ಅದಕ್ಕೆ ಕರೆದ್ವಿ. ಬಂದಿದ್ದಾಳೆ. ಇವತ್ತಿಲ್ಲೇ ಇರ್ತಾಳೆ. ತಂಗಿ ಇಲ್ಲ, ಇವಳು ನಮ್ ತಂಗಿ ತರನೇ. ಇವತ್ತಿಲ್ಲೇ ಇರ್ತಾಳೆ. ವಿಡಿಯೋ ನೋಡಿ ಮಜಾ ಮಾಡಿ. ಇನ್ನೊಂದ್ ಸ್ವಲ್ಪ ಇದೆ, ಸ್ವಲ್ಪ ಗೋಳಿಕೊಳ್ಳೋದಿದೆ. ವಿಡಿಯೋ ಮಾಡಿಲ್ಲ, ನಾನು ವಿಡಿಯೋ ಮಾಡಿಲ್ಲ. ಇವಾಗ ಮಾಡ್ತೀನಿ ಇವತ್ತು. ಅವ್ರನ್ನ ಕುಕಿಂಗ್ ಮಾಡ್ಬೇಕು, ಅದೊಂದು ನೆಕ್ಸ್ಟ್ ಬರುತ್ತೆ. ಅದು ನೋಡಿ ಎಲ್ಲ ಹೇಳ್ಬಿಡ್ತೀನಿ. ಮಾಡು. ಇವರು ನಮ್ಮ ಭಾವ. ಏನು ಅಡುಗೆ ನೀವು ಮಾಡ್ತೀರ? ಏನು ಅಡುಗೆ ಮಾಡ್ತೀರವ್ವ? ನೋಡಿ, ಬಿಸಿನೀರು ಕಾಯಿಸ್ತಾರಂತೆ. ನನ್ಗೊಂಚೂರು ಹೇಳ್ಕೊಡ್ತಾರೆ ಇವತ್ತು. ಬಿಸಿನೀರು ಕಾಯಿಸೋದು ಹೆಂಗೆ ಅಂತ ಅಲ್ವಾ ಕೊಟ್ಟಿದ್ದಾರೆ ಇಲ್ವಾ? ಹಾ, ಅದು ಎಂತ ಡಿಶ್ ಅಂತ ಹೇಳಿರಿ, ಯಾರಿಗೂ ಬರಲ್ಲ. ಈ ಲೈಫಲ್ಲಿ ಬಾ ಬಾರೇ ಬಾ, ಹಾಲು ತಂದಿದೀಯಾ? ಹಾಲು ಬಿಸಿ. ಅದು ನನ್ಗೆ ಸ್ವಲ್ಪ ಬರುತ್ತೆ. ಬಿಸಿನೀರು ಕಾಯಿಸೋದಂತ ಬರೋದೇ ಇಲ್ಲ. ಬಿಸಿನೀರು ಕಾಯಿಸೋದು ನನಗೆ ಹೆಂಗೋ ಅದಷ್ಟ. ಅದೊಳ್ ನಿಜ, ಅದೊಂದಿದ್ರೆ ಸಾಕು, ಹೊಟ್ಟೆ ತುಂಬಿಸ್ಕೊ ಇರ್ತೀರಿ. ಅದೊಂದು ಹೇಳ್ಕೊಟ್ಟಿದ್ದಾರೆ ನನಗೆ. ನಮ್ಮನೆಲ್ಲ ಅಡಿಗೆ ತೋರ್ಸಿದ್ರೆ ಹೊಡೆಯಕ್ಕೆ ಬರ್ತಾರಲ್ಲ ಇವರು. ಚಿಕನ್ ಗೊಜ್ಜು, ಕಬಾಬ್, ಮುದ್ದೆ, ರೈಸ್ ಅಷ್ಟೇ ಇವತ್ತು ಸ್ಪೆಷಲ್. ಇಷ್ಟು ಆಗಿದೆ ಆಲ್ರೆಡಿ. ಅಲ್ಲ ಬಿರಿಯಾನಿ ಎಲ್ಲ ಬಿರಿಯಾನಿ. ನೋಡ್ರಿ, ಬಿರಿಯಾನಿ ತಿನ್ಕೊಬಿಡ್ತಾರೆ ಅವ್ರು ಸಿಕ್ಕವ್ರೆ. ಬಿರಿಯಾನಿ ಆಲ್ರೆಡಿ ರೆಡಿ ಆಗೈತಿ. ನೋಡ್ರಿ, ಮಧ್ಯಾಹ್ನ ಬ್ಯಾಟಿಂಗ್ ಮಾಡ್ಬಿಟ್ಟು ಇವಾಗ ತೋರಿಸ್ತಾ ಇದೀವಿ ಬಿರಿಯಾನಿ. ಇವಾಗ ನೆಕ್ಸ್ಟ್ ಫ್ರೈ ಮಾಡಿ, ಕಬಾಬ್ ಮಾಡಿ. ಏನು ನಿಮ್ಮ ಮನೇಲಿ ಹೆಣ್ಮಕ್ಳು ಅಡುಗೆ ಮಾಡಲ್ವಾ? ನೊಂದು ಬೆಂದು ಜೀವ. ನೋಡ್ರಿ, ಗಂಡಸ್ರ ಕೆಲ ಅಡುಗೆ ಮಾಡ್ತಾರೆ ಪಾಪ ನಮ್ಮ ಬಾವ. ಅಮ್ಮ ಏಕಂದ ಮುಖ ತೋರಿಸ್ತಿರಂಗೆ ತಿಂತಾ ಇರಿ ನೀವು. ನಾನು ತಿನ್ನೋದೆ. ಯಾರು ಹೆಂಗಾದ್ರೆ ತಿಂತಾ ಇರಿ. ಇವ್ರು ತಿಂತಾ ಇರೋದು ಪಾಪ ಅಡುಗೆ ಮಾಡಿಸ್ತಾ ಇರೋದು. ನಾನ್ ಚೆನ್ನಾಗಿದ್ರೇನೆ ನಾನೆಲ್ಲಾನು ನೋಡ್ಕೊಳಕ್ಕೆ ಅಲ್ವಾ? ನಿಂದು ತಾಯಿ ಗುಣ. ಹೌದಾ? ನೋಡಿ, ಏನ್ ಹೇಳ್ತಾ ಅಡುಗೆ ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊಳ್ಳಿ. ಫಸ್ಟು ಮಾವಿನಕಾಯಿ ಕಟ್ ಮಾಡ್ಕೊಳ್ಳಿ ಗಾಯ್ಸ್. ಅಡುಗೆಗಲ್ಲ, ತಿನ್ನಕ್ಕೆ. ಅಲ್ಲಿ ಅವ್ರ ಮನೇಲಿ ಇದ್ಲು, ಇವ್ರ ಮನೇಲಿ ಅವಳೆ. ಆಕ್ಚುಲಿ ಇವಳು ಈ ಮನೆ ಅವಳೆ, ಆ ಮನೇಲಿ ಇದ್ಲು ಅಷ್ಟೇ. ನೋಡಿಲಿ ಹುಚ್ಚಿ ಹೆಂಗವಳೆ, ನಿದ್ದೆ ಮಾಡ್ಕೊಂಡು. ಪಕ್ಕಾಸುರಿ ಇಷ್ಟು ಮಾವಿನಕಾಯಿ ಇವಳು ಒಬ್ಳೆ ತಿಂತಾವಳೆ. ಈ ರುಚಿ ತುಂಬಾ ಸೂಪರ್ ಆಗಿರ್ತದೆ. ಸುಳ್ಳು ಹೇಳಲ್ಲ, ನಿಜವಾಗ್ಲು. ಕ್ಯಾಮ್ರಾ ಐತೆ ಅಂತ ಸುಳ್ಳು ಹೇಳಲ್ಲ. ತಿಂದಿದೀವಲ್ಲ, ಏನೇ ಫಂಕ್ಷನ್ ಬರ್ಲಿ, ಎಲ್ಲಾದ್ರೂ ಇವ್ರು ಬಂದ್ರೆ ಸಾಕು, ಇವ್ರ ಕೈಲಿ ಅಡುಗೆ ಮಾಡ್ಸೋದು. ನಿಜ ತಾನೆ? ನಿಜ. ಯಾಕಂದ್ರೆ ಚೆನ್ನಾಗ್ ಮಾಡ್ತಾರೆ ಅಂತ. ಕಲ್ಸ್ತವ್ರಿಲ್ಲ ಅಂತಲ್ಲ. ಆಮೇಲೆ ಡ್ಯೂಟಿಗೆ ಹೋಗಿದೆ, ಬೆಳಗ್ಗೆಯಿಂದ ಎಲ್ಲ ಬಿಸಿ ಆಗೋಯ್ತು. ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ. ಮಗಳವ್ರ ಅಪ್ಪ ಇದ್ರೆ ಯಾರು ಬೇಡ. ಬಗ್ಗರಿ ಮಾತಾಡು. ಡ್ಯೂಟಿ ಟೈಮ್ ಮಾಡ್ಬಿಡಪ್ಪ. ಗುಡ್ ಗರ್ಲ್. ಹಾಯ್ ಎಲ್ಲರಿಗೂ. ಡ್ಯೂಟಿ ಚೆನ್ನಾಗಿತ್ತು. ಹಾ, ಪರವಾಗಿಲ್ಲ. ನನ್ನ ಸಬ್ಸ್ಕ್ರೈಬರ್ ಇಬ್ರು ಸಿಕ್ಕಿದ್ರು ರೋಡಲ್ಲಿ. ಯಾರು ಹಂಗೆ ಏನಂದ್ರು? ಚೆನ್ನಾಗಿ ಮಾಡ್ತಿದ್ರೆ ಹಿಂಗೆ ಮಾಡಿ, ಹಿಂಗೆ ಮುಂದುವರ್ಸಿ ಅಂತ ಹೇಳಿದ್ರು. ಪರವಾಗಿಲ್ಲ.
ಅದ್ ನಾನೇ ಹೇಳ್ದೋಳು. ಯಾರೋ ಗುರ್ತಿಡ್ ಮಾತಾಡ್ಸಂಗ ಆದ್ವಲ್ಲ. ನಾನೇ ಹೇಳಿದ್ದು. ಅಯ್ಯೋ ಸರ್ ಅದೆಲ್ಲ ಹೇಳ್ಬಿಟ್ಟು ಬರುತ್ತಾ? ಮಾಡ್ಬಬ್ಲ ಮಾಡು. ಮಾಡು ಕಬಾಬ್ ಆಗ್ತಾ ಇದೀರಿ. ಏನು ಏನಾಯ್ತು? ಜಾಲ್ರ ಹಾಕ್ತೀನಿ, ನೀನ್ ಹಾಕಪ್ಪ. ಹೋಟ್ಲಕ್ ಹೋಗವ. ಹಾಕರೆ ನಿಜಾಗ್ಲೂ ಮುಂದುವರಿಯುತ್ತೆ ಅಲ್ಲ ರಾಜೇಶ? ನನ್ಗೆ ಹೋಟ್ಲು ಅಂತ ಕೊಟ್ಬಿಡು ರಾಜೇಶ ನೀನೇ. ನಿಂಗ್ ಲಾಭ ಕೊಟ್ಬಿಡ್ತೀನಿ ನಾನು. ಕೀ ಕೊಡಿ ತಕ್ಕೊಡ್ತೀನಿ, ನಾನೇ ಬಂದೆ ಅಷ್ಟೇ. ನಮ್ಮ ಅತ್ತಿಗೆಗೆ ಒಂದು ಹೋಟ್ಲು ತಕೊಡ್ಬೇಕಂತೆ ಆಸೆ. ಅವ್ರು ಸಿಕ್ಕಾಪಟ್ಟೆ ಸುಮಾರು ವರ್ಷದಿಂದ ಹೇಳ್ತಿದ್ದಾರೆ ಹೋಟ್ಲು ತಕ್ಕೊಡಿ ಅಂತ. ಅವ್ರ ಅಂಗಡಿ ಓಪನ್ ಮಾಡಿ ಕೀನ ಕೊಟ್ಟರೆ ಬೆಳಗ್ಗೆ 6 ಗಂಟೆ ಹೋಗಿ ನಾನೇ ತಕ್ಕೊಡ್ತೀನಿ, ಕ್ಲೋಸ್ ನಾನೇ ಮಾಡ್ಕೊಡ್ತೀನಿ. ನೀವು ತಿರುಗಿ ತಕ್ಕೊಡಕ್ಕೆ ಹೇಳಿದಿರಾ, ಕ್ಲೋಸ್ ನಾನೇ ಮಾಡ್ಕೊಡ್ತೀನಿ. ವ್ಯಾಪಾರ ಚೆನ್ನಾಗಾಗ್ಲಿ. ಹೊಸ ಲಾಭ ಹಾಕೊಡು ಅಂತ ಬಂಡವಾಳ ಹಾಕೊಡು, ನಿಂಗ್ ಲಾಭ ಕೊಡ್ತೀನಿ ಅಂತ ಇರೋದು. ಸರಿ ಆಯ್ತು. ನಮ್ಮ ಮೈದಿನ ಹತ್ರ ಇದೊಂದು ಕೇಳ್ಕೊತಾ ಇದೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಬೆಳೆದು 1 ಮಿಲಿಯನ್ ಸಬ್ಸ್ಕ್ರೈಬ್ ಆದಾಗ ಆಗುತ್ತೆ, ಪಕ್ಕ ಆಗುತ್ತೆ. ನಾನ್ ಕೊಡ್ತೀನಿ ಮಾತು. ಇವರು ಕ್ಯಾಶಿಯರ್, ಇವರು ಹೋಟ್ಲು ಕ್ಯಾಶಿಯರ್ ಆಯ್ತಾರೆ ಇವರು. ಇವಾಗ ಹಿಂಗಿದ್ದಾರೆ. ನಾನು ಬರೀ ಏನ್ ಅನ್ಕೋತೀನಿ, ಬರೀ ಚೆನ್ನಾಗಿ ಓದ್ಬೇಕು ಅಷ್ಟೇ. ನಾವು ಸ್ಕೂಲಲ್ಲಿ ಮೈಸೂರು ಕೇಳಿದಾಗ ಪೈಲಟ್ ಆಯ್ತೀನಿ, ಪಕ್ಕ ನೀನು ಕೇಳ್ತಿದ್ದ ನಾವು ಪಕ್ಕದಲ್ಲಿ ನೀನೇನದ್ಯೋ ಇನ್ಸ್ಪೆಕ್ಟರ್ ಹಂಗ ನಾನು ಲಾಯರ್ ಆಯ್ತೀನಿ ಅಂತಿದ್ದೋ. ಇವಾಗ ಕಬಾಬ್ ಬೇಯ್ತಾ ಇದೆ. ಹಾ ಏನಕ್ಕೆ? ಭಾವನ ಮನೆ ಬಾಡು. ಬಾವ ಮಾಡಿದ್ದು ಬಾಡು. ಅಕ್ಕನ ಮನೆ ಆಡು, ಬಾಡು ಬಾಡು. ಬಾಡ್ ಬಾವ. ನ್ಯಾಚುರಲ್ ಕಲರ್ ಕಬಾಬ್. ಕರ್ಬೇವಿನ ಸೊಪ್ಪಿಲ್ವ ಬಾವ? ಐತೆ. ಆಗ್ತದಿತ್ತು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಗಂಡ ಮುದ್ದೆ ಮಾಡ್ತಾವ್ರೆ. ಯಾಕೆ ಗಂಡಸ್ರು ಮುದ್ದೆ ಮಾಡ್ಬೋದು ಅಂತ ಏನಾದ್ರು ರೂಲ್ಸ್ ಆಯ್ತಾ? ನಾನೇ ಮುದ್ದೆ ಮಾಡ್ತೀನಿ. ಮತ್ತೆ ಮುದ್ದೆ ಮಾಡ್ಕೊಡ್ತೇನೆ. ಹುಡುಗ ಆಯ್ತಂಗೆ ಮುದ್ದೆ ಮಾಡ್ಕೊಡ್ತೇನೆ. ಚೆನ್ನಾಗೇ ಮಾಡ್ತೀನಿ, ಅದೇನಿಲ್ಲ. ಅಲ್ಲ, ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಮನೇಲಿ ಇವ್ರಿದ್ದಾರೆ, ಇವ್ರು ಅವಳೆ, ನಾನು ಇದ್ದೀನಿ. ಇವ್ರು ಮುದ್ದೆ ಮಾಡ್ತಾವ್ರೆ, ಅವ್ರು ಕಬಾಬ್ ಮಾಡ್ತಾವ್ರೆ. ಕಬಾಬ್ ರೆಡಿ ಆಯ್ತು. ಆಹಾ ಗಮ್ಮತ್ ಐತೆ ರೀ ಕಬಾಬು. ನೀನೇ ಟೇಸ್ಟ್ ನೋಡ್ತೀನಿ, ನಾನು ನೋಡ್ಲಾ? ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಕಟ್ತಾರೆ. ನಾನು ಹಿಂಗೆ ಕಟ್ಟಲ್ಲ. ಟ್ರೈನಿಂಗು ಮುಂದಕ್ಕೆ ಏನಿಲ್ಲ ಅಂತ. ಅದೇ ಅವ್ರು ಅಂತ ಇರೋದು. ಮಾಡ್ತಾರೆ. ಸಾಂಬಾರ್ ಮಾಡ್ರೆ ನಾನು ಮುದ್ದೆ ಮಾಡ್ತೀನಿ. ಮಾಡು. ಹೆಂಡತಿಗೆ ಸಪೋರ್ಟ್ ಯಾವಾಗ್ಲೂ ಇರ್ಬೇಕು. ಬೇರೆ ಮೇಲೆ ಕೇಳಿದೆ, ಬಟ್ ಅವ್ರು ನನ್ನ ಯಜಮಾನ ಸಪೋರ್ಟ್ ಏನ್ ಬೇಡ ಅಂದ್ರು. ಹೌದಾ? ಅವ್ರಿಗೆ ಅರ್ಥ ಆಗ್ಲಿಲ್ಲ. ಸೆಂಟ್ರಲ್ ಏನು ಹಾಕಿದ್ರೆ ದ್ರಾಕ್ಷಿ ಗೋಡಂಬಿ ಅವೆಲ್ಲ ಚೆನ್ನಾಗಿದೆ. ವೈಟ್ ಏನೇನೋ ಬರುತ್ತೆ ಅದು. ಅಡ್ಮಿಟ್ ಮಾಡೋದ್ನ ಅಮ್ಮ ಮುದ್ದೆ ಚೆನ್ನಾಗಿದೆ ಅಂತವ್ರೆ. ಮುದ್ದೆ ಇನ್ನೂ ಬೇಯ್ಬೇಕಂತ. ಅದೇ ನೀವು ಗ್ಯಾಸ್ ಆನ್ ಮಾಡ್ಬೇಕಾಯ್ತು. ತುಂಬ ಹೊತ್ತು ಇಕ್ಕಿದಿರಿ, ಗ್ಯಾಸ್ ಆನ್ ಮಾಡಿರಲ್ಲ ನೀವು. ಅದು ನೀವೇ ಎತ್ತಿದ್ದೀರಾ, ಎಷ್ಟು ಬೇಯಿಸೋದು. ಏನೋ ಖಾರದು ಅದು ಇಷ್ಟೊಂದು ಖಾರ. ಏನು ಖಾರ ಇಲ್ಲ ಗಾಯ್ಸ್, ತಿನ್ಬೋದು. ಚೆನ್ನಾಗೈತೆ. ಅವಳು ನೆಕ್ಸ್ಟಿಂದ ಅವಳಿಗೆ ಮೊಸರನ್ನ ಪೆಪ್ಪರ್ ಚಿಕನ್ ತರ ಐತೆ. ಬಾಗ ಹೇಳ್ದಂಗೆ ನೋಡ್ತಾನೆ ಮಾವನ. ಅದೇ ನಾಯಿ ಊರ ಡ್ಯಾಮಿನ ನಮ್ಮ ಸಣ್ಣ ಬ್ಲೋಕ್ ನಾಯಿ ಹೇಳ್ದಂಗೆ ಬರ್ತಾಯಿತ್ತು ಅಂತ. ಮುದ್ದೆ ಇನ್ನೂ ಅರ್ಧ ಇದೆ ಹಾಕೋಬಿಡು. ಹಂಗೆ ಬರ್ಲಿ ಇಂಪ್ರೂವ್ ಆಗುತ್ತೆ ಚಾನಲ್. ಹಂಗೆ ಬರ್ಲಿ. 10 ರೂಪಾಯಿಗೆ ಮಾಡೋದು 100 ರೂಪಾಯಿ ಕ್ಯಾಮ್ರಾ ಕಟ್ಟ ತಕ್ಷಣ ಪಡ್ಕೊಡು ಬಾಯ. ಅಡುಗೆ ಮತ್ತ ಮಸ್ತು, ಬೆಳಗ್ಗೆ ನಾನು ಸುಸ್ತು. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ
ನೋಡಿದ್ಯಾ ಪರೀಕ್ಷ ಬಿರಿಯಾನಿ ಹಾಕ್ಸ್ಕೊಟ್ಟವ್ರು ಮತ್ತೆ ಏ ನಾವೆಲ್ಲ ತಿನ್ನೋದೆ ಸಾಕು ಸಾಕು ನಮ್ದು ಮಧ್ಯಾಹ್ನ ನಾನು ಕೇಳಿದ್ಕೆ ಇಲ್ಲ ನನ್ ಮೈದಾ ಬರ್ತಾನೆ ಅವನಿಗಂತ ಎತ್ತಿಕ್ಕಿರೋದು ಅಂತ ನನಗೆ ತಾನೇ ಇದು ನಿಮ್ಗಂತಾನೆ ಅದೇ ಯಾರು ತಿನ್ನಿಲ್ಲ ಉಳ್ದೋಗದೆ ಮೈದಾ ಬಂದು ಖಾಲಿ ಮಾಡ್ತಾರೆ ಅಂತನಾ ಮೊಸರು ಬಜ್ಜಿ ಆಯ್ತಾ ಇದ್ರೆ ಕುಡಿ ಇಲ್ಲಾಂದ್ರೆ ಬೇಡ ಏನೆಲ್ಲ ಉಸ್ ಬುಸ್ ಚೆನ್ನಾಯ್ತಾ ಚೆನ್ನಾಗೈತೆ ಅಮ್ಮ ಚೆನ್ನಾಯ್ತಮ್ಮ ಅವ್ರು ಹಂಗೆ ಇರ್ಬೇಕು ಅವ್ರಿಗೆ ಇವನು ಒಂಚೂರು ಕೇಳಿ ಆಸೆ ಕೇಳ ಖಾರ ಬೇಕು ಇಲ್ಲ ಹಿಂಗೆ ಇರಬೇಕು ಊಟ ಎಲ್ಲ ಆಯಿತು ಊಟ ಮಾತ್ರ ಸಖತ್ತಾಗಿತ್ತು ಮತ್ತೆ ಸೂಪರ್ ಮಾಡಿದ್ರು ಅದೇನು ಪೆಪ್ಪರ್ ಗ್ರೇವಿ ಕಬಾಬು ಬಿರಿಯಾನಿ ತಿಂದ್ಬಿಟ್ಟು ಎಲ್ಲ ಇಲ್ಲಿ ಫುಲ್ ಓಡಾಗ್ಬಿಟ್ಟು ಎಲ್ಲರೂ ಹೊಟ್ಟೆ ಇಲ್ಲಿ ಎಲ್ಲ ನೋಡಿ ನಮ್ಮ ಬ್ರದರ್ ನಾವಿಲ್ಲಿದ್ದೆ ನಮ್ಮ ಬ್ರದರ್ ಅಲ್ಲಿದ್ದೆ ಅವ ಪಾಪ ಅವ್ರು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕು 6 ಗಂಟೆಗೆ ನಾವು ಹೋಗ್ಬೇಕು ಡ್ಯೂಟಿಗೆ ನೋಡಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ನಮ್ಮ ಅತ್ತಿಗೆ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಮನೆ ಮಾಧ್ಯಮ ಅಂತ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಡಿ ಇವಳೆ ಅದು ಬ್ರ್ಯಾಂಡ್ ಅಂಬಾಸಿಡರ್ ಬಾಯ್ ಗುಡ್ ನೈಟ್ ನಾವೆಲ್ಲ ಪಾಚೋತಾ ಇದ್ದೀವಿ ಇನ್ನೊಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ.